ಸಿಎಂ ತವರು ಜಿಲ್ಲೆಯಲ್ಲೇ ಬಹಿಷ್ಕಾರ ಪದ್ಧತಿ ಜೀವಂತವಾಗಿದೆ. ಬಹಿಷ್ಕಾರ ತಡೆ ಕಾಯ್ದೆ ಜಾರಿಗೆ ತಂದಿದೆ ಸರ್ಕಾರ. ಆದರೆ ಈಗ ಸಿಎಂ ತವರು ಜಿಲ್ಲೆಯಲ್ಲೇ ಬಹಿಷ್ಕಾರ ಪದ್ಧತಿ ಜೀವಂತವಾಗಿರೋದು ಚರ್ಚೆಯ ವಿಷಯ. ಕಾಯ್ದೆ ತಂದ ಸಚಿವರ ಕ್ಷೇತ್ರದಲ್ಲಿ ಅನಿಷ್ಟ ಪದ್ಧತಿ ಜೀವಂತವಾಗಿದೆ. ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಗ್ರಾಮಸ್ಥರು. ಮೈಸೂರಿನ ಟಿ ನರಸೀಪುರ ಸೇನಾಪತಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸೋಮು ಎಂಬುವರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಆಸ್ತಿ ಹಂಚಿಕೆ ವಿಚಾರದಲ್ಲಿ ಗ್ರಾಮದ ಹಿರಿಯರನ್ನ ಮೀರಿ ತೀರ್ಮಾನಿಸಲಾಗಿದೆ. ಗ್ರಾಮದ ಯಜಮಾನರುಗಳಿಂದ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ. ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬಾರದ ಇಡೀ ಗ್ರಾಮಸ್ಥರು. ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ಯುವಕ ಸೋಮು ನೊಂದಿದ್ದಾರೆ. ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಹಂಚಿಕೆ ವಿಚಾರಕ್ಕೆ ಕಲಹ ಉಂಟಾಗಿದೆ. ನ್ಯಾಯಕ್ಕಾಗಿ ಯುವಕ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಮ್ಮ ಆಸ್ತಿ ಭಾಗ ವಿಚಾರವಾಗಿ ನಾನು ಸೋಮ ಮತ್ತೆ ನಮ್ಮ ಅಣ್ಣ ಶಿವಲಿಂಗೇಗೌಡ ಇಬ್ಬರಿಗೂ ಮನಸ್ತಾಪ ಉಂಟಾಗಿ ನಮ್ಮ ಮನೆಯಲ್ಲಿ ಜಗಳವಾಗಿತ್ತು. ಅದನ್ನ ಸಂಬಂಧಪಟ್ಟ ನಮ್ಮ ಗ್ರಾಮದ ಯಜಮಾನಗಳಿಗೆ ತಿಳಿಸಿದೆ. ಅದು ತಿಳಿಸಿದ ತಕ್ಷಣ ಅವರು ನಮ್ಮ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಾಲ ತುಂಬಾ ದೂರ ಆದ್ರಿಂದ ಅಂದ್ರೆ ದಿನಗಳು ಉಳಿದು ಬಗೆಹರಿಸ್ಕೊಳ್ಳಿಲ್ಲ ಅವರು ಸಮಸ್ಯೆನ. ನಾನು ಅದಕ್ಕೆ ಏನ್ ಮಾಡಿದೆ, ನಮ್ಮ ಅಣ್ಣ ನಮ್ಮ ದೊಡ್ಡ ಚಿಕ್ಕಪ್ಪ ನಮ್ಮ ಸಂಬಂಧಿಕರಲ್ಲಿ ಬಗೆಹರಿಸ್ಕೊಂಡೆ. ಇದೇ ವಿಚಾರವಾಗಿ ಇಟ್ಕೊಂಡವರು ನನ್ನ ಪಂಚಾಯತಿಗೆ ಕರೆದು ನೀನು ನಮ್ಮನ್ನು ಬಿಟ್ಬಿಟ್ಟು ನೀನು ತೀರ್ಮಾನ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದು ದೇವಸ್ಥಾನ ಪೂಜೆನೂ ಮಾಡಬೇಡ ಅಂತ ಹೇಳಿ ನನಗೆ 1 ಲಕ್ಷ ರೂಪಾಯಿ ದಂಡ ಬಹಿಷ್ಕಾರನೂ ಹಾಕಿ ನನ್ನ ಕುಲದಿಂದ ಬಿಟ್ಟಿದ್ದಾರೆ. ನಾನು ನಮ್ಮ ತಪ್ಪು ಆಯ್ತಪ್ಪ, ನಾನು ಬಂದು ಪೂಜೆ ಮಾಡಲಿಲ್ಲ, ಇದಕ್ಕೆ ನೀವು ಇಷ್ಟು ಮಾಡ್ತಾ ಇದ್ದೀನಿ ಬಿಟ್ಟು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು 1,000 ದಂಡ ಕಟ್ಟಕ್ಕೂ ಹೋದೆ. ಅವ್ರು 1,000 ದಂಡ ಆಗಲ್ಲ, 1 ಲಕ್ಷ ಕಟ್ಟಬೇಕು ಅಥವಾ ಇಲ್ಲಾಂದ್ರೆ 25,000 ಫೈನಲ್ ಕಟ್ಟಬೇಕು. ಹಾಗಾಗಿದ್ರೆ ಬಂದು ನಮ್ಮ ಗ್ರಾಮದೊಳಗೆ ಕಟ್ಬಿಟ್ಟು ನೀನು ಏನು ನಿನಗೆ ಸೌಲಭ್ಯ ಬೇಕು ಎಲ್ಲ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿನಗೆ ನಮ್ಮ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯ ಅಶುಭ ಕಾರ್ಯ ಆದ್ರೂ ಕರೆಯಲ್ಲ ನಾನು. ಮತ್ತೆ ನಮ್ಮ ದೇವಸ್ಥಾನ ಪೂಜೆ ಬಂದ್ರೆ ಹೊರಿ ಇಸ್ಕೊಳ್ಳಲ್ಲ. ಮತ್ತೆ ನಿಮ್ಮ ಅಂಗಡಿ ಹತ್ರ ನಾವು ಯಾರು ಬರಲ್ಲ, ನಿಮ್ಮ ಜಮೀನ್ ಕೆಲಸಕ್ಕೆ ಯಾರು ಬರೋಕ್ ಬಿಡಲ್ಲ. ಎಲ್ಲಾನು ನಿರ್ಬಂಧ ಹಾಕಿದ್ದಾರೆ. ನಮ್ಮ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಏನಿದು ಸಿಎಂ ತವರ್ನಲ್ಲೇ ಬಹಿಷ್ಕಾರ ಪದ್ಧತಿ? ಹೌದು ವೀಣಾ, ಏನಂತ ಹೇಳಿದ್ರೆ ಇದು ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಾದೇವಪ್ಪ ಏನಿದ್ದಾರೆ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಆಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸರೆ ಹೋಬಳಿಯಲ್ಲಿ ಬರ್ತಕ್ಕಂಥ ಸೇನಾಪತಿಹಳ್ಳಿಯಲ್ಲಿ ಇಂಥದ್ದೊಂದು ಸಾಮಾಜಿಕ ಬಹಿಷ್ಕಾರ ಆಗಿದೆ ಅನ್ನೋ ಮಾತುಗಳಿಗೆ ಸದ್ಯಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಸೋಮಶೇಖರ್ ಅಲಿಯ ಸೋಮು ಅಂತ ಏನಿದ್ದಾರೆ ಅವರ ಕುಟುಂಬಕ್ಕೆ ಕಳೆದ 10 ವರ್ಷಗಳಿಂದಲೂ ಕೂಡ ಅಲ್ಲಿನ ಯಜಮಾನರುಗಳು ಈ ರೀತಿಯಾದ ಒಂದು ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಈಗ ಸದ್ಯಕ್ಕೆ ಅವರೇ ಕೂಡ ಸಾಮಾಜಿಕವಾಗಿ ಹೊರಗೆ ಬಂದು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ತಮ್ಮ ಕುಟುಂಬದಲ್ಲಿ ಇದ್ದಂತಹ ಜಮೀನಿನ ವ್ಯಾಜ್ಯ ಮತ್ತೆ ಪೂಜಾ ಕೈಂಕರ್ಯದ ವಿಚಾರವಾಗಿ ನಡೆದಂತಹ ಮಾತುಕತೆಗಳಲ್ಲಿ ಯಜಮಾನರುಗಳ ಮಾತುಗಳನ್ನ ಮೀರಿ ಹೋದ್ರು ಅನ್ನೋ ಒಂದು ಕಾರಣಕ್ಕಾಗಿ ಕೋಪಗೊಂಡಿರ್ತಕ್ಕಂಥ ಯಜಮಾನರುಗಳು ಆ ಒಂದು ಕುಟುಂಬಕ್ಕೆ 1 ಲಕ್ಷ ದಂಡವನ್ನ ಹಾಕಿ ಸಾಮಾಜಿಕವಾಗಿ ಬಹಿಷ್ಕಾರವನ್ನ ಹಾಕಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮದಲ್ಲಿ ನಡೀತಕ್ಕಂಥ ಯಾವುದೇ ಹಬ್ಬ ಹರಿದಿನಗಳು ಏನಿರ್ತವೆ ಅದಕ್ಕೆ ಆ ಕುಟುಂಬವನ್ನ ಸೇರಿಸ್ಕೊಳ್ಬಾರ್ದು. ಜೊತೆಗೆ ಅಲ್ಲಿ ನಡೆಯುವಂತ ಕೆಲಸ ಆ ಮನೆಗಳಲ್ಲಿ ಅಂದ್ರೆ ವ್ಯವಸಾಯ ಮಾಡ್ತಕ್ಕಂಥ ಈ ಒಂದು ಕುಟುಂಬ ಏನಿದೆ ಅವರ ವ್ಯವಸಾಯದ ಕ್ರಮಗಳಿರ್ಬೋದು ಅಥವಾ ಅವರ ಮನೆಯಲ್ಲಿ ಸಾವುಗಳಾಗ್ಬೋದು ಅಥವಾ ಶುಭ ಕಾರ್ಯಗಳಾಗ್ಬೋದು ಯಾವುದಕ್ಕೂ ಕೂಡ ಗ್ರಾಮದ ಜನರುಗಳು ಭಾಗವಹಿಸಬಾರ್ದು ಅಂತೇಳಿ ಕಳೆದ 10 ವರ್ಷಗಳಿಂದನೂ ಕೂಡ ಇವರಿಗೆ ಈ ರೀತಿಯಾದ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳ್ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.